ಪಾಂಡಿಚೇರಿ ಹೋಗೋಕ್ಕೂ ಮುಂಚೆನೇ ಈ ಹೋಟೆಲ್ಗೆ ಹೋಗಬೇಕು ಅಂತ ತುಂಬ ಆಸೆಯಿಂದ ಪ್ಲ್ಯಾನ್ ಮಾಡಿದ್ರು. ಆದರೆ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ, ಅದೇ ಇದು ಇಂಡಿಯನ್ ಕಾಫಿ ಹೌಸ್ ಅಂತ. ಈ ಇನ್ಫ್ಲುಯೆನ್ಸರ್ಗೆಲ್ಲ ಏನಾಗಿದೆ ಅಂತ ಗೊತ್ತಿಲ್ಲ, ಸುಮ್ಮನೆ ಸುಳ್ಳು ಹೇಳಿ ಜನರನ್ನ ಮೋಸ ಮಾಡ್ತಾ ಇದ್ದಾರೆ. ಸೊ ಇಲ್ಲಿಗೆ ಹೋದ ತಕ್ಷಣ ನಾವು ಅವರು ಆರ್ಡರು ತೊಗೊಳ್ತಾ ಇಲ್ಲ. ಸರಿ, ನಾವೇ ಒಂದು ಪೇಪರಲ್ಲಿ ಬರ್ದು ಕೊಟ್ವಿ, ಅದನ್ನು ಏನು ಇಷ್ಟೊಂದು ಬರ್ಕೊಟ್ಟಿದ್ದಾರೆ ಅಂತ ಒಂಥರ ಕಿಂಡಲ್ ಮಾಡಿ ಮಾತಾಡಿದ್ರು. 1 ಅವರ್ ಆದರೂ ನಾವು ಆರ್ಡರ್ ಮಾಡಿರೋದು ಬಂದೇ ಇರಲಿಲ್ಲ. ಆಮೇಲೆ ಕರೆದು ತಂದುಕೊಟ್ರು ಇದ್ದವರು. ಒಬ್ಬರು ಸಪ್ಲೈಯರ್ ನಮ್ಮನ್ನ ಇದು ಮಾಡ್ತಾರೆ ಅಂದರೆ ಇನ್ನೊಬ್ಬರು ಸಪ್ಲೈಯರ್ ನಮ್ಮ ಕಡೆ ತಿರುಗು ಕೂಡ ನೋಡಲ್ಲ. ಎಷ್ಟೇ ಸರಿ ಕಿರ್ಚಿದ್ರು ಕೆಳಗಡೆ ಎಲ್ಲ ಏನು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ನಮ್ಮ ಮೇಲೆ ಹೋಗಿ ಅಂದರು, ಮೇಲೆ ಯಾರು ಕೇರ್ ಮಾಡೋರೇ ಇಲ್ಲ ಅಂತ ಹೇಳ್ತೀನಿ. ಅಷ್ಟು ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಇದೆ. ಸಾಂಬಾರು ವಡೆ ಅಂತ ಆರ್ಡ್ರ್ ಮಾಡಿದ್ವಿ, ಒಂದೊಂದು ಆರ್ಡ್ರ್ ಮಾಡಿದ್ದಕ್ಕೆ 2 ಒಂದೇ ಪ್ಲೇಟಲ್ಲಿ ತಂದುಕೊಟ್ರು. ಅದು ತುಂಬಾ ಹಾರ್ಡ್ ಆಗಿತ್ತು, ಟೇಸ್ಟೇ ಇಲ್ಲ, ಸಾಂಬಾರು ಒಂಚೂರು ಚೆನ್ನಾಗಿಲ್ಲ ಅಂತ ಹೇಳ್ತೀನಿ. ಹಾಗೆಯೇ ದೋಸೆಗಳನ್ನ ಆರ್ಡ್ರ್ ಮಾಡಿದ್ವಿ, ತುಪ್ಪದ ದೋಸೆ, ಬೆಣ್ಣೆ ದೋಸೆ, ಈರುಳ್ಳಿ ದೋಸೆ, ಪುಡಿ ದೋಸೆ ಅಂತ. ಆ ಮೂರು ದೋಸೆಲೇನು ಬರೀ ಪುಡಿ ಇದೆ ಅಷ್ಟೇ, ಬೆಣ್ಣೆ ಇಲ್ಲ, ತುಪ್ಪ ಇಲ್ಲ, ಏನೂ ಇಲ್ಲ. ಆ ಈರುಳ್ಳಿ ದೋಸೆಲಿ ಸ್ವಲ್ಪ ಬೇಯಬೇಕಿತ್ತು, ಬೆಂದೇ ಇಲ್ಲ ಅಂತ ಹೇಳ್ತೀನಿ. ಈ ಟೋಸ್ಟ್ ಒಂದೇ ಚೆನ್ನಾಗಿದೆ ಅಲ್ಲಿ. ಯಾಕೆಂದರೆ ಇಷ್ಟೆಲ್ಲ ವರ್ಸ್ಟಾಗಿ ತಿಂದ್ಬಿಟ್ಟು ನಮಗೆ ಅದು ಒಂದೇ ಸ್ವಲ್ಪ ಗುಡ್ ಫೀಲ್ ಕೊಟ್ಟಿದ್ದು. ಅದೊಂದಕ್ಕೋಸ್ಕರ ಹೋದರೆ ಹೋಗ್ಬೋದು ನೀವು. ತುಂಬ ಜನ ಬಂದು ಕೆಳಗಡೆ ಎಲ್ಲ ಗಲಾಟೆ ಮಾಡ್ತಾಯಿದ್ದಾರೆ, ಯಾರು ಏನು ರೆಸ್ಪಾನ್ಸೇ ಮಾಡ್ತಾಯಿಲ್ಲ ಅಂತ ಹೇಳ್ತೀನಿ. ಎಲ್ಲರೂ ಸುಮ್ಮನೆ ನಕ್ಕೊಂಡು ಹೋಗ್ತಿದ್ದಾರೆ ಹೊರತು ಏನೂ ಇಲ್ಲ. ಅಷ್ಟು ಜನ ಜಗಳ ಮಾಡ್ತಾ ಇದ್ದಾರೆ. ಏನಕ್ಕೆ ಇಷ್ಟು ಸುಳ್ಳು ಹೇಳಿ ಇನ್ಫ್ಲುಯೆನ್ಸರ್ಗಳು ಜನರ ಮೋಸ ಮಾಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲ. ಈ ತೈರ್ ವೇಡಲು ಕೂಡ ಅಷ್ಟು ಹುಳಿಯಾಗಿತ್ತು ಅಂತ ಹೇಳ್ತೀನಿ. ಆ ಮೊಸರು ಚೆನ್ನಾಗೇ ಇರಲಿಲ್ಲ. ನೀವೇನಾದರೂ ಪಾಂಡಿಚೇರಿ ಇದ್ದರೆ ಈ ಹೋಟೆಲ್ನಂತೂ ಟ್ರೈ ಮಾಡಲೇಬೇಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.